10,000 rupees IRFC, 10,000 RVNL, 15,000 Cochin Shipyard, 15,000 Mazgaon Dock. ಜಸ್ಟ್ 1 ವೀಕ್ ಇನ್ವೆಸ್ಟ್ ಮಾಡ್ತೀನಿ, ಆಮೇಲೆ ಪ್ರಾಫಿಟ್, ದುಡ್ಡೇ ದುಡ್ಡು. ಸುಮ್ಮನೆ ಸ್ವಿಂಗ್ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ ಎಲ್ಲ ಫಾಲ್ತು, ಇದರಲ್ಲಿ ದುಡ್ಡು ಮಾಡೋದೇ ಆಗಲ್ಲ. ಶೆಟ್. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಸ್ವಲ್ಪ ದುಡ್ಡನ್ನ ಮಾಡಬೇಕು ಅಂತ ಹೇಳಿ ಕೆಲವೊಂದು ಆಸೆಗಳನ್ನ ಇರುತ್ತೆ. ಮ್ಯಾಕ್ಸಿಮಮ್ ಎಲ್ಲ ನಮ್ಮಂತ ರಿಟೇಲ್ ಇನ್ವೆಸ್ಟರ್ ಅದೇ ಬಯಸೋದು. ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಟ್ಲೀಸ್ಟ್ ನನಗೆ 5% 6% ಅಷ್ಟು ರಿಟರ್ನ್ ಬಂದ್ರು ಸಾಕಪ್ಪ, ನಾನು 1 ಮಂತ್ ಅಲ್ಲಿ ಅಷ್ಟು ರಿಟರ್ನ್ ತಗೊಂಡು ಮುಂದಿನ ಟ್ರೇಡ್ ಗಳನ್ನ ತಗೋಬೇಕು ಅಂತ ಹೇಳಿ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಾವು ರಿಸರ್ಚ್ ಮಾಡಿ ಐಡೆಂಟಿಫೈ ಮಾಡಿದ ಸ್ಟಾಕ್ಸ್ ನಾವು ಇನ್ವೆಸ್ಟ್ ಮಾಡಿದ ತಕ್ಷಣ ಅದರ ಬೆಲೆ ಕಡಿಮೆ ಆಗ್ತಾ ಹೋಗಿ ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಗಳನ್ನ ಬೇರ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ ನಾವು ಯಾವ ರೀತಿ ರಿಸ್ಕ್ ರಿವಾರ್ಡ್ ರೇಷಿಯೋನ ನಾವು ಸೆಟ್ ಮಾಡಬೇಕು, ಮತ್ತು ಯಾವ ಚಾರ್ಟ್ ಪ್ಯಾಟರ್ನ್ ಗಳನ್ನ ನಾವು ಎಲ್ಲಿ ಐಡೆಂಟಿಫೈ ಮಾಡಬೇಕು, ಮತ್ತು ನಾವು ನಮ್ಮ ಸ್ಟಾಪ್ ಲಾಸ್ ಗಳನ್ನು ಹೇಗೆ ಸೆಟ್ ಮಾಡಿದಾಗ ನಮಗೆ ಮಿನಿಮಮ್ ಲಾಸ್ ಅನ್ನ ನಾವು ನಮ್ಮ ಟ್ರೇಡಿಂಗ್ ಗಳಲ್ಲಿ ನಾವು ತೆಗೆದುಕೊಳ್ಳಬಹುದು, ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋದಲ್ಲಿ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಗಳನ್ನ ನಾನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋ ತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಇವರು ನನ್ನ ಚಾನಲ್ಗೆ ಹೋಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಇದು ಒಂದು ಟ್ರೇಡಿಂಗ್ ವ್ಯೂ ವೆಬ್ಸೈಟ್. ಇಲ್ಲಿ ನಾನು ನಿಫ್ಟಿ ಚಾರ್ಟ್ ಅನ್ನ ತೋರಿಸ್ತಾ ಇದ್ದೇನೆ. ನಿಫ್ಟಿ ಇಲ್ಲಿವರೆಗೂ ಒಂದು ಒಳ್ಳೆಯ ಅಪ್ವರ್ಡ್ ಟ್ರೆಂಡ್ ಅನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿವರೆಗೂ ಅದು ಒಂದು ಸ್ವಲ್ಪ ಗೊತ್ತಿರೋ ಟ್ರೆಂಡ್ ಅಲ್ಲಿ ಹೋಗ್ತಾ ಇತ್ತು. ಸ್ವಲ್ಪ ಇಲ್ಲಿ ನೀವು ನೋಡಿದ್ರೆ, ಲೈಕ್ ಎಕ್ಸಾಂಪಲ್, ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಇಲ್ಲಿ ಮೇಲ್ ಹೋಗ್ತಾ ಇತ್ತು, ಕೆಳಗೆ ಬರ್ತೈತೆ, ಮೇಲ್ ಹೋಗ್ತಾ ಇತ್ತು, ಕೆಳಗೆ ಬರೋದಾಯ್ತು, ಮೇಲ್ ಹೋಗ್ತಾ ಇತ್ತು, ಕೆಳಗೆ ಬರೋದಾಯ್ತು, ಮೇಲ್ ಹೋಗ್ತಾ ಇತ್ತು, ಕೆಳಗೆ ಬರೋದು. ಇಲ್ಲಿ ನಾವು ಒಂದು ಪ್ಯಾಟರ್ನ್ ಅನ್ನ ನಾವು ನಿಫ್ಟಿ ಕಡೆಯಿಂದ ಇಲ್ಲಿವರೆಗೂ ಅಬ್ಸರ್ವ್ ಮಾಡ್ತಿದ್ವಿ. ಬಟ್ ಇವಾಗ ಸದ್ಯಕ್ಕೆ ನಿಫ್ಟಿ ಯಾವುದೇ ರೀತಿಯ ನಾಳೆನೆ ಇಲ್ಲ ತರ ಗ್ರೋತ್ ಅದೇ ತರ ಗ್ರೋ ಆಗ್ತಾ ಹೋಗ್ತದೆ. ಸೊ ನಾನು ಇಲ್ಲೇನ್ ಟೆಕ್ನಿಕ್ಸ್ ಅಲ್ಲ, ನಾವು ಸ್ವಿಂಗ್ ಟ್ರೇಡಿಂಗ್ ಗೋಸ್ಕರ ಏನ್ ಸ್ಟಾಕ್ಸ್ ಗಳನ್ನ ಐಡೆಂಟಿಫೈ ಮಾಡ್ತೀವಲ್ಲ, ಅದು ಎಲ್ಲ ಒಂದು ಒಳ್ಳೆಯ ಮೂಮೆಂಟಮ್ ಮಾರ್ಕೆಟ್ ಇದ್ದಾಗ ಅದು ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಂದು ವೆಬ್ಸೈಟ್ ಅನ್ನ ನಾನು ನಿಮ್ಗೆ ಇಲ್ಲೇ ತೋರಿಸ್ತೇನೆ. ಸೊ ದಿಸ್ ಇಸ್ ಫ್ರೀ ಆಫ್ ಕಾಸ್ಟ್. ಇಲ್ಲಿ ನಾವು ಒಂದು ಒಳ್ಳೆಯ ಮೂಮೆಂಟಮ್ ಪೊಟೆನ್ಶಿಯಲ್ ಬ್ರೇಕ್ಔಟ್ ಆಗುವ ಚಾನೆಲ್ಸ್ ಗಳನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಬಂದ್ರೆ ಇಲ್ಲಿ ನೀವು ನೋಡಬಹುದು ವೀಕ್ಲಿ ಕ್ರಾಸಿಂಗ್ 100, ವೀಕ್ಲಿ ಕ್ರಾಸಿಂಗ್ ಅಬೌವ್ 100, ಲೈಕ್ ಲಾಂಗ್ ಟರ್ಮ್ ಬ್ರೇಕ್ಔಟ್ ಚಾನೆಲ್ ಯಾವಿದೆ ಅದನ್ನ ನಾವು ಚೆಕ್ ಮಾಡಬಹುದು. ಫಾರ್ ಇಲ್ಲಿ ನೀವು ಜಸ್ಟ್ ಇದನ್ನ ಮಾರ್ಕೆಟ್ ಕ್ಯಾಪ್ ಮೇಲೆ ಅದನ್ನ ಇದು ಮಾಡಿ ಸಾರ್ಟ್ ಮಾಡಿದಾಗ ನಮಗೆ ಕೆಲವೊಂದು ಕಂಪನೀಸ್ ಗಳನ್ನ ನಾವು ಇಲ್ಲಿ ನೋಡಬಹುದು. ಲೈಕ್ ವಿಪ್ರೋ ಆಯ್ತು, ಮತ್ತೆ IRFC ಆಯ್ತು. ಇಲ್ಲಿ ಕೆಲವೊಂದಿಷ್ಟು ಕಂಪನಿಗಳು ಇದು ಬರುತ್ತೆ ಆಟೋಮೆಟಿಕ್ಲಿ. ಇದು ಒಂದು ವೆಬ್ಸೈಟ್, ಅದು ಅವ್ರು ನಮಗೋಸ್ಕರನೇ ಸ್ಟಡಿ ಮಾಡ್ಕೊಟ್ಟಿದ್ದಾರೆ. ಬಟ್ ನಾವು ಎಲ್ಲಾ ಕಂಪನಿಗಳನ್ನು ಇಲ್ಲಿ ಚೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ಕೆ ಆಗಲ್ಲ. ನಾವು ಅದನ್ನು ಫಸ್ಟ್ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಅದು ಫಂಡಮೆಂಟಲ್ಸ್ ಮತ್ತು ನಮ್ಮ ಟೆಕ್ನಿಕಲ್ಸ್ ಅದರ ಜೊತೆ ಮ್ಯಾಚ್ ಆದ್ಮೇಲೆ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಓಕೆ, ಇಷ್ಟು ಕಂಪನಿ ಸಾಕು. ಸೊ ಇಲ್ಲಿ ನೋಡ್ಬೋದು ನೀವು ನಾನು ವಿಪ್ರೋ ಸ್ಟಾಕ್ ಅನ್ನ ಇಲ್ಲಿ ಓಪನ್ ಮಾಡಿದಾಗ ಇದು ಒಂದು ಒಳ್ಳೆಯ ಪ್ಯಾಟರ್ನ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ. ನೀವು ನೋಡಬಹುದು, ಇದು ತನ್ನ ಲಾಸ್ಟ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡುವ ಆಲ್ಮೋಸ್ಟ್ ಎಲ್ಲಾ ಚಾನ್ಸಸ್ ಗಳಿದೆ. ಸೊ ಈ ತರ ಸ್ಟಾಕ್ಸ್ ಗಳನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಿ ಇಲ್ಲಿ ನಾವು ಅದನ್ನ ಇಲ್ಲಿ ಆಡ್ ಮಾಡಬಹುದು. ಇಲ್ಲಿ ನಾವು ಆಡ್ ಮಾಡ್ಬೇಕಂದ್ರೆ ಇಲ್ಲಿ ವಿಪ್ರೋ ಬಂದು ಟ್ರೆಂಡ್ ಲೈನ್ ಅಲ್ಲಿ ಬರ್ತೀರಾ, ಮತ್ತೆ ಟ್ರೆಂಡ್ ಲೈನ್ ಅಲ್ಲಿ ಬಂದು ಇಲ್ಲಿ ಓಕೆ ನಾನು ಆಲ್ರೆಡಿ ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು, ಓಕೆ ನಾನು ಆಲ್ರೆಡಿ ಡ್ರಾ ಅನ್ನು ಕೂಡ ಮಾಡಿಟ್ಟಿದ್ದೇನೆ. ಇಲ್ಲಿ ನಾನು ಐಡೆಂಟಿಫೈ ಮಾಡಿದೆ, ಇದೇನು ಲಾಸ್ಟ್ ಹೈ ಪಾಯಿಂಟ್ ಇತ್ತಲ್ಲ, ಲೈಕ್ 546 rupees ಅನ್ನ ಇದು ಯಾವ ಡೇ ಬ್ರೇಕ್ ಆಗುತ್ತಲ್ಲ ಆ ಡೇ ಅಲ್ಲಿ ನಾನು ಇಲ್ಲಿ ಒಂದು ಪೊಸಿಷನ್ ನ ತಗೋಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇನ್ನು ನಾವು ಪೊಸಿಷನ್ ನ ತಗೊಂಡಿಲ್ಲ, ಬಟ್ ನಾವು ಒಂದು ಸ್ಟ್ರಾಟಜಿಯನ್ನ ಮಾಡಿಡಬಹುದು. ಸೊ ನೀವು ಈ ಸ್ಟ್ರಾಟಜಿಗಳನ್ನ ಮಾಡಿಡಿ. ನೀವು ನಾನು ಹೇಳಿದೇನಂತ ಈಗ ನೀವು ಡೈರೆಕ್ಟ್ ಆಗಿ ಪೊಸಿಷನ್ ನ ತಗೊಳ್ಳೋದು ಬೇಡ. ಯಾಕೆ ಅಂತಂದ್ರೆ ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡೋಣ, ನಮ್ದು ಟೆಕ್ನಿಕ್ಸ್ ಮತ್ತು ನಮ್ಮ ಸ್ಟ್ರಾಟಜೀಸ್ ವರ್ಕ್ ಆದ್ರೆ ಆಮೇಲೆ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಇಲ್ಲಿ ನಾನು ಸ್ಟಾಪ್ ಲಾಸ್ ಅನ್ನ ಸೆಟ್ ಕೂಡ ಮಾಡಿದ್ದೇನೆ. ಲೈಕ್ ಜಾಸ್ತಿ 1.49 ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್. ನಾನು 2% ವರೆಗೂ ಸ್ಟಾಪ್ ಲಾಸ್ ಅನ್ನ ನನ್ನ ರಿಸ್ಕ್ ಅನುಗುಣವಾಗಿ ನಾನು ತಗೋತೀನಿ. 2% ಗಿಂತ ಕೆಳಗಡೆ ವಿಪ್ರೋ ಸ್ಟಾಕ್ ಏನಾದ್ರು ಬಂದ್ರೆ, ಯಾವುದೇ ಸ್ಟಾಕ್ ಬಂದ್ರೆ ಆ ಸ್ಟಾಕ್ ಇಂದ ನಾನು ಅವತ್ತು ಎಕ್ಸಿಟ್ ಅನ್ನ ಮಾಡ್ತೇನೆ. ಬೇಕಾದ್ರೆ ನಾನು ಆಮೇಲೆ ಈ ನನ್ನ ರೇಂಜ್ ಏನಿತ್ತಲ್ಲ, ಈ ರೇಂಜ್ ಕ್ರಾಸ್ ಆದ್ಮೇಲೆ ಮತ್ತೆ ಇನ್ವೆಸ್ಟ್ ಮಾಡ್ತೇನೆ. ಬಟ್ 2% ಗಿಂತ ಕೆಳಗೆ ಬಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲ್ಲ. ಇದೇ ದೊಡ್ಡ ಎಲ್ಲ ಇನ್ವೆಸ್ಟರ್ಸ್ ಮಾಡುವ ತಪ್ಪು. ಏನಪ್ಪಾ ಅಂತಂದ್ರೆ, ಅವ್ರು ಸ್ವಲ್ಪ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಸ್ಟಾಕ್ 2% ಡೌನ್ ಆದಾಗ ನಮ್ಗೆ ಏನ್ ಅನ್ಸುತ್ತೆ, ಒಂದು ಹೋಪ್ ಅಲ್ಲಿ ಕುತ್ಕೊಂಡ್ಬಿಡ್ತೀವಿ. ಅಯ್ಯೋ ಈಗ 2% ಡೌನ್ ಬಂದಿದೆ, ನಾಳೆ ಅಪ್ ಆಗ್ಬೋದಲ್ಲ. ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ ಡಸಂಟ್ ರನ್ ಆನ್ ಹೋಪ್ಸ್, ರೈಟ್? ಅದು ಒಂದು ಟೆಕ್ನಿಕ್ ಮೇಲೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಲೆ ರನ್ ಆಗುತ್ತೆ. ಸೊ ಇಲ್ಲಿ ನೀವು ಹೋಪ್ ಗಳನ್ನ ಇಟ್ಕೋಬೇಡಿ, ಸೆಂಟಿಮೆಂಟ್ ಗಳನ್ನ ಇಟ್ಕೋಬೇಡಿ. ಅದು ಕೆಳಗಡೆ ಬಂತ ನಿಮ್ಮ ಅನಾಲಿಸಿಸ್ ತಪ್ಪಪ್ಪ, ಇದು ನನ್ನ ಅನಾಲಿಸಿಸ್ ತಪ್ಪು, ಈ ಅನಾಲಿಸಿಸ್ ಮೇಲೆ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ, ಸೊ ನಾನು ಇದನ್ನ ಎಕ್ಸಿಟ್ ಮಾಡ್ತೀನಿ. ನಾವು ಬೇಕಾದ್ರೆ ಮತ್ತೆ ಅದು ನಮ್ಮ ಅನಾಲಿಸಿಸ್ ಮೇಲೆ. ಸೊ ನನ್ನ ಎಂಟ್ರಿ ಪಾಯಿಂಟ್ ಎಲ್ಲಿತ್ತು 549. ಈ 549 ಟಚ್ ಆದ್ರೆ 547 588 ಬಂದಾಗ ಮತ್ತೆ ನಾನು ಒಂದು ಪೊಸಿಷನ್ ತಗೊಂಡು ಮತ್ತೆ ನಾನು ನನ್ನ ಲಾಂಗ್ ಟರ್ಮ್ ಗ್ರೋತ್, ಲಾಂಗ್ ಟರ್ಮ್ ಅಂದ್ರೆ ಇಲ್ಲಿವರೆಗೂ ಲೈಕ್ 570 ವರೆಗೂ ನಾನು ಸ್ವಲ್ಪ ಗೇನ್ಸ್ ಅನ್ನ ತಗೋಬಹುದು ಅಂತ ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದೇನಾದ್ರೂ 540
550 ಇಂದ 560 ಹೋದ್ರೆ ನಮ್ಮ ಸ್ಟಾಪ್ ಲಾಸ್ ಅಗೇನ್ 555 ಆಗ್ಬೇಕು. ಅಂದ್ರೆ ನಮ್ಮ ರಿಸ್ಕ್ ಗೆ ಅನುಗುಣವಾಗಿ ನಮ್ಮ ಸ್ಟಾಪ್ ಲಾಸ್ ಅನ್ನ ನಾವು ಸೆಟ್ ಮಾಡಬೇಕು. ಸೊ ಆ ಸ್ಟಾಪ್ ಲಾಸ್ ಅನ್ನ ಅದು ಏನಾದ್ರೂ ಟ್ರಿಗರ್ ಆದಾಗ ನಾವು ಆ ಸ್ಟಾಕ್ ಇಂದ ಇಮಿಡಿಯೇಟ್ಲಿ ಎಕ್ಸಿಟ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ಇಂಡಿಯನ್ ರೈಲ್ವೆ IRFC ಕೂಡ ಒಂದು ಒಳ್ಳೆಯ ಟ್ರೆಂಡ್ ಅನ್ನ ಇಲ್ಲಿ ಫಾಲೋ ಮಾಡ್ತಾ ಇದೆ. ಸೊ ನಾನು ಅದನ್ನ ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ತೇನೆ. IRFC ಓಕೆ, ವಾ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಕನ್ಸಲ್ಟೇಷನ್ ಝೋನ್ ಆಗಿ ಈಗ ಒಂದು ಲಾಂಗ್ ವಿತ್ ಹೈ ವ್ಯಾಲ್ಯೂಮ್ ಕ್ಯಾಂಡಲ್ ಅನ್ನ ಅದು ಕ್ರಿಯೇಟ್ ಮಾಡಿದೆ. ಇದಕ್ಕೆ ಒಂದು ಜಸ್ಟ್ ಒಂದು ಯಾವ್ದಾದ್ರು ಒಂದು ಮಾರ್ಕೆಟ್ ಟ್ರಿಗರ್ ಬಂದ್ರೆ ಸಾಕು, ಈ ಎಲ್ಲ ಇದು ಯಾವುದೇ ಕಾರಣದಲ್ಲಿ ಬ್ಲಾಸ್ಟ್ ಆಗ್ಬೋದು. ಸೊ ದಿಸ್ ಇಸ್ ಒನ್ ಗುಡ್ ಸ್ಟಾಕ್. ಇದನ್ ಬಿಟ್ಟು ನಾವಿಲ್ಲಿ ಯಾವ್ದು ಪೊಸಿಷನ್ ತಗೊಳ್ಳಲ್ಲ, ಜಸ್ಟ್ ಐಡೆಂಟಿಫೈ ಮಾಡಿ ನೋಡಿರ್ತೀವಿ ಅಷ್ಟೇ. ನೆಕ್ಸ್ಟ್ ಲೈಕ್ ವಿಪ್ರೋ ಆಯ್ತು, ಈಗ ಇಂಡಿಯನ್ ರೈಲ್ವೆ, ಇಲ್ಲಿ ನಾವು ಕೋಲ್ಗೇಟ್, ಪಾಲ್ಮೋಲಿವ್ ಇಂಡಿಯಾ ಅಷ್ಟೊಂದು ಸರಿಯಾಗಿ ಅನಿಸ್ತಾ ಇಲ್ಲ ನಮ್ಗೆ. ಡಾಕ್ಟರ್ ರೆಡ್ಡಿಸ್, ಡಾಕ್ಟರ್ ರೆಡ್ಡಿ ಲ್ಯಾಬೊರೇಟರಿ, ಎಸ್ ಇದು ಒಂದು ಒಳ್ಳೆಯ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್. ವ್ಯಾಲ್ಯೂಮ್ ಕೂಡ ಇದೆ. ಮತ್ತೆ ಇನ್ನೊಂದು ನಾನು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿಗಳನ್ನ ಯಾಕೆ ತಗೊಂತೀನಿ ಅಂದ್ರೆ ಸ್ಮಾಲ್ ಕಂಪನಿಗಳನ್ನ ಇನ್ವೆಸ್ಟರ್ಸ್ ಮ್ಯಾನಿಪುಲೇಟ್ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಹೈ ಮಾರ್ಕೆಟ್ ಕ್ಯಾಪ್ ಇರುವ ಕಂಪನಿಗಳನ್ನ ತಗೊಂಡಾಗ ಇವುಗಳನ್ನ ಯಾರು ಮ್ಯಾನಿಪುಲೇಟ್ ಮಾಡೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ತಗೋತಿದ್ದೆ. ಬಜಾಜ್ ಹೋಲ್ಡಿಂಗ್, ಲುಕ್ ಎಟ್ ದಿಸ್. ಇಲ್ಲಿ ಇದನ್ನ ನಾನು ತಗೊಂಡ್ರು ಕೂಡ ಬಜಾಜ್ ಹೋಲ್ಡಿಂಗ್ಸ್ ಕಂಪನಿ ಇಲ್ಲಿ ನಾನು ಇದನ್ನ ಇನ್ವೆಸ್ಟ್ ಈಗ ಮಾಡ್ಬೇಕು ಅಂತ ಅನ್ಕೊಂಡ್ರು, ಬಟ್ ಇಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ನಮಗೆ ಸಪೋರ್ಟ್ ಆಗಲ್ಲ. ಯಾಕೆ ಅಂತ ತೋರಿಸ್ತೇನೆ. ಬಜಾಜ್ ಹೋಲ್ಡಿಂಗ್, ನಾಟ್ ಫೈನಾನ್ಷಿಯಲ್. ಇದು ಆಲ್ರೆಡಿ ತನ್ನ ದಿಸ್ ವಾಸ್ ದ ಪಾಯಿಂಟ್ ವೇರ್ ವಿ ಹ್ಯಾವ್ ಟು ಎಂಟರ್. ಇಲ್ಲಿ ನೀವು ನೋಡಬಹುದಲ್ಲ, ಈ ಪಾಯಿಂಟ್ ಅಲ್ಲಿ ನಾವು ಎಂಟರ್ ಆಗಿದ್ರೆ ನೀಟ್ ಆಗಿ ಒಂದು ಪ್ರಾಫಿಟ್ ಅನ್ನ ನಾವು ಇಲ್ಲಿ ನೋಡಬಹುದು. ಇಷ್ಟು ನಾನು ಸ್ಟಾಪ್ ಲಾಸ್ ಅನ್ನ ಇಲ್ಲಿ 2% ಸ್ಟಾಪ್ ಲಾಸ್ ಅನ್ನ ಸೆಟ್ ಮಾಡಿದ್ರೆ ನೋಡಿ, ದಿಸ್ ವೆಂಟ್ ಅಪ್ ಟು ಹಿಯರ್. ರಿಸ್ಕ್ ರಿವಾರ್ಡ್ ರೇಷಿಯೋ ಕೂಡ 3.43, 6%, ಲೈಕ್ ಆಲ್ಮೋಸ್ಟ್ 7% ಅನ್ನ ನಾನು ಇಲ್ಲಿ ಅರ್ನ್ ಮಾಡಬಹುದಾಗಿತ್ತು. ಸೊ ಈ ರೀತಿ ನಾವು ಐಡೆಂಟಿಫೈ ಗಳನ್ನ ಮಾಡಬಹುದು. ಡಾಕ್ಟರ್ ರೆಡ್ಡಿಸ್ ಆಯ್ತು, ಜಡಸ್, ಲೈಫ್ ಸೈನ್ಸಸ್, ಇದು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಸಾಕು, ಇಷ್ಟು ಕಂಪನಿಗಳನ್ನ ನಾವು ಇಲ್ಲಿ ನೋಡಿದ್ವಿ. ಇದನ್ ಬಿಟ್ಟು ಈ ರೀತಿ ನಾವು ಇಲ್ಲಿ ನೀವು ಬೇಕಾದ್ರೆ ನೀವು ಜಾಸ್ತಿ ರಿಸರ್ಚ್ ಅನ್ನ ಮಾಡಿ ನೀವು ಇನ್ನೂ ಕಂಪನೀಸ್ ಗಳಿದೆ ಅದನ್ನ ನಾವು ನೋಡ್ತಾ ಹೋಗ್ಬೋದು. ಇದನ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ವೆಬ್ಸೈಟ್ ಯಾವ್ದಪ್ಪ ಅಂತಂದ್ರೆ ಇದು ಒಂದು ಸ್ಟಾಕ್ ಅನಲೈಸರ್ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನಮಗೆ ರೆಡಿಮೇಡ್ ಟ್ರೇಡಿಂಗ್ ಪ್ಯಾಟರ್ನ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಬಹುದು. ಇಲ್ಲೇನಿಲ್ಲ, ಇಲ್ಲಿ ನಾವು ಬರಬೇಕು ಚಾನೆಲ್ಸ್ ಗೆ, ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಅಂತ ಬಂದು ಇಲ್ಲಿ ನಾವು ವೀಕ್ಲಿ ಅಂತ ನಾವು ಚೆಕ್ ಮಾಡಿದಾಗ ಇಲ್ಲಿ ನಾವು ಚಾರ್ಟ್ ಗೆ ಬಂದಾಗ ನಾವು ಎಲ್ಲಾ ಪೊಟೆನ್ಶಿಯಲ್ ಬ್ರೇಕ್ಔಟ್ ಚಾನೆಲ್ ಗಳನ್ನ ಇಲ್ಲಿ ನೋಡಬಹುದು. ನಾವು ಇಲ್ಲಿ ಏನು ಮಾಡೋದು ಅವಶ್ಯಕತೆನೇ ಇಲ್ಲ. ನೋಡಿ, ಎಲ್ಲವನ್ನು ಅವರು ಆಲ್ರೆಡಿ ಐಡೆಂಟಿಫೈ ಮಾಡಿಟ್ಟಿದ್ದಾರೆ. ಜಸ್ಟ್ ವಿ ಹ್ಯಾವ್ ಟು ಚೆಕ್ ಅಂಡ್ ವಿ ಹ್ಯಾವ್ ಟು ಇನ್ವೆಸ್ಟ್, ದಟ್ಸ್ ಇಟ್. ವೀಕ್ಲಿ ಗಿಂತ ಬೆಟರ್ ವಿ ಹ್ಯಾವ್ ಟು ಸೆಲೆಕ್ಟ್ ಡೈಲಿ. ಓಕೆ, ಡೈಲಿ ಪ್ಯಾಟರ್ನ್ ಅನ್ನು ನಾನು ಇಲ್ಲಿ ಚೆಕ್ ಮಾಡಿದಾಗ ಈ ಸ್ಟಾಕ್ ಅನ್ನು ನಾವು ನೋಡಬಹುದು. ಓಕೆ, ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್, ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್ ಅನ್ನು ನಾವು ಕನ್ಸಿಡರ್ ಮಾಡಿ. ದಿಸ್ ಒನ್ ಆಫ್ ದಿ ಮಲ್ಟಿ ಬ್ಯಾಗರ್ ಅಂಡ್ ಹೈ ಪೊಟೆನ್ಶಿಯಲ್ ಸ್ಟಾಕ್. ಸೊ ಇಲ್ಲಿ ನಾವು ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್, ಓಕೆ, ದಿಸ್ ಒನ್ ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್ ಲಿಮಿಟೆಡ್. ಓಕೆ, ಎಸ್, ದಿಸ್ ಇಸ್ ದ ಸ್ಟಾಕ್. ಲುಕ್ ಎಟ್ ದಿಸ್, ಯಾವ ರೀತಿ ಸ್ಟಾಕ್ ಬಂದಿದೆ ನೋಡಿ. ಈ ಸ್ಟಾಕ್ ಮೇಲೆ ನಾವು ಒಂದು ಬೆಟ್ ಅನ್ನ ತಗೋಬಹುದು. ಅದೇ ತರ ಇಲ್ಲಿ ನೀವು ಐಎನ್ಎಕ್ಸ್ ವಿಂಡ್ ಇದೆ, ಮತ್ತೆ ಇದು ಯಾವುದು ಮೋತಿಲಾಲ್ ಒಸ್ವಾಲ್ ಲಿಮಿಟೆಡ್, ಎಸ್, ಮೋತಿಲಾಲ್ ಒಸ್ವಾಲ್ ಲಿಮಿಟೆಡ್, ಅರವಿಂದ್. ಸೊ ಈ ರೀತಿ ನಾವು ಇಲ್ಲಿ ನಮ್ಗೆ ವಾವ್, TPL ಪ್ಲಾಸ್ಟಿಕ್ ಒಂದ್ಸಲ ನೋಡೋಣ. ಲುಕ್ಸ್ ಇಂಟ್ರೆಸ್ಟಿಂಗ್. ಏನಿದೆ ನೇಮ್ ಅಂದ್ರೆ TPL ಪ್ಲಾಸ್ಟಿಕ್. ಓಕೆ, ಪ್ಲಾಸ್ಟಿಕ್ ಲಿಮಿಟೆಡ್. ಫ್ರೆಂಡ್ಸ್, ಇಲ್ಲಿ ಇದು ಪೊಟೆನ್ಶಿಯಲ್ ಬ್ರೇಕ್ಔಟ್ ಅನ್ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಇದೇನಾದ್ರೂ ಈ ಕ್ಯಾಂಡಲ್ ಅನ್ನ ಬ್ರೋಕ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಈ ಕ್ಯಾಂಡಲ್ ಅನ್ನ ಬ್ರೋಕ್ ಮಾಡಿ ಅದು ಸಕ್ಸಸ್ಫುಲಿ ಆ ಡೇ ಅಲ್ಲಿ ಅದು ಕ್ಲೋಸ್ ಆಗ್ಬೇಕು. ಅವಾಗ ನಾವು ಇಲ್ಲಿ ಒಂದು ಪೊಸಿಷನ್ ಅನ್ನ ತಗೋಬಹುದು. ಏನ್ ಐಲ್ ಪುಟ್ 3% ಲಾಸ್ ಅಂಡ್ ಗೇನ್ಸ್ 10%, ತುಂಬಾ ಜಾಸ್ತಿ 7%. ಈ ಕಂಪನಿ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಅದರ ಜಸ್ಟ್ ಫಂಡಮೆಂಟಲ್ಸ್ ಎಲ್ಲ ನಾವು ಚೆಕ್ ಮಾಡೋಣ. ನಾನು ಅದಕ್ಕೋಸ್ಕರ ಸ್ಕ್ರೀನರ್ ಅಲ್ಲಿ ಬರ್ತೀನಿ. TPL ಪ್ಲಾಸ್ಟಿಕ್ ಲಿಮಿಟೆಡ್. ಓಕೆ, ಮಾರ್ಕೆಟ್ ಕ್ಯಾಪ್ ತುಂಬಾನೇ ಕಮ್ಮಿ ಇದೆ. ಸ್ವಲ್ಪ ರಿಸ್ಕ್ ಅನ್ನ ನಾವು ಇಲ್ಲಿ ತಗೋಬಹುದು. ಲುಕ್ಸ್, ROE ROC ಚೆನ್ನಾಗಿದೆ, ಸೇಲ್ಸ್ ಗ್ರೋತ್ ಚೆನ್ನಾಗಿದೆ, ಫ್ರೀ ಕ್ಯಾಶ್ ಫ್ಲೋ ಓಕೆ, ದೇ ಆರ್ ಪಾಸಿಟಿವ್, ಮಾರ್ಕೆಟ್ ಕ್ಯಾಪ್ ಟು ಸೇಲ್ಸ್ ಗುಡ್, ಡೆಟ್ ಟು ಇಕ್ವಿಟಿ ರೇಷಿಯೋ ವೆರಿ ನೈಸ್, EPS ಗ್ರೋತ್ ಕೂಡ ಚೆನ್ನಾಗಿದೆ. ಲಾಸ್ಟ್ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದಾಗ ಓಕೆ, 10 year PE, ಓಕೆ, ಸ್ಟಾಕ್ PE 38, ಇಂಡಸ್ಟ್ರಿ PE ಸ್ಲೈಟ್ಲಿ ಬಿಟ್ ಓವರ್ ವ್ಯಾಲಿಡ್. ಓಕೆ, ಏನ್ ಮಾಡುತ್ತೆ ಇದು ಅಂತಂದ್ರೆ ಅಲ್ಲಿ ಸ್ವಲ್ಪ ನಮ್ಗೆ ಏನ್ ಬೇಕಾದ್ರೆ ನಾವು ಇಲ್ಲಿ ಓದ್ಕೋಬಹುದು. ಬಿಟ್ಟು ಸೇಲ್ಸ್ ಅನ್ನ ನಾವು ಕ್ವಾರ್ಟರ್ಲಿ ಸೇಲ್ಸ್ ಲಾಸ್ಟ್ 3 quarters 82, 78. ಓಕೆ, OPM ದೇ ಆರ್ ವೆರಿ ಕನ್ಸಿಸ್ಟೆಂಟ್ ಇನ್ ದೇರ್ OPM. ಇಂಟ್ರೆಸ್ಟ್ ಕೂಡ ಜಾಸ್ತಿ ಏನಿಲ್ಲ ಅದರ ಅರ್ನಿಂಗ್ ಅಲ್ಲಿ. ಪ್ರಾಫಿಟ್ ಆನ್ ದಿ ಕಂಪನಿ ಇಸ್ ಗ್ರೋಯಿಂಗ್. ಓಕೆ, ದೇ ಹ್ಯಾವ್ ಗುಡ್ ರಿಸರ್ವ್ಸ್. ಓಕೆ, ನೈಸ್ ಪ್ರಮೋಟರ್ ಹೋಲ್ಡಿಂಗ್, ವೆರಿ ನೈಸ್. ಪ್ರಮೋಟರ್ ಹೋಲ್ಡಿಂಗ್ ಕೂಡ ಚೆನ್ನಾಗಿದೆ. ಯಾವುದೇ ರೀತಿಯ ಚೇಂಜಸ್ ಗಳನ್ನ ನಾವು ಆಲ್ಮೋಸ್ಟ್ 2 ವರ್ಷದಿಂದ ಯಾವುದೇ ರೀತಿಯ ಚೇಂಜಸ್ ಗಳನ್ನ ನಾವು ನೋಡಿಲ್ಲ. ಪಬ್ಲಿಕ್ ಹೋಲ್ಡಿಂಗ್ ಕೂಡ ಇದೆ. ಓಕೆ, ಈ ಕಂಪನಿನ ನಾವು ಒಂದು ರಿಸ್ಕ್ ಆಗಿ ತೆಗೆದುಕೊಳ್ಬಹುದು. ಇದಕ್ಕೆ ನಾನು ಸ್ವಲ್ಪ ಮ್ಯಾಕ್ಸಿಮಮ್ ರಿಸ್ಕ್ ಅನ್ನ ಇಲ್ಲಿ ನಾನು ತಗೊಳ್ಳಕ್ಕೆ ಇಷ್ಟಪಡ್ತೇನೆ. ಓಕೆ ಫ್ರೆಂಡ್ಸ್, ನಾನು ಇವಾಗ ಇದು ವೀಕೆಂಡ್ ಅಲ್ಲಿ ಈ ರೀತಿ ರಿಸರ್ಚ್ ಮಾಡಿದ್ದೇನೆ ಅಂತ ನನಗೆ ಕೆಲವೊಂದು ಕಡಿಮೆ ಸ್ಟಾಕ್ಸ್ ಸಿಗ್ತಾ ಇದೆ. ಬಟ್ ನಾವು ಇದನ್ನೇನಾದ್ರೂ ವೀಕ್ಲಿ ಅಂದ್ರೆ ನಮ್ಮ ಟೈಮ್ ಅಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ನಮ್ಗೆ ಇನ್ನೂ ಜಾಸ್ತಿ ಸ್ಟಾಕ್ಸ್ ಗಳನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬಹುದು. ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ಏನ್ ಹೇಳೋಕೆ ಇಷ್ಟಪಡ್ತೇನೆ ಅಂದ್ರೆ ನಾವು ಐಡೆಂಟಿಫೈ ಮಾಡಿ ಆಮೇಲೆ ನಾವು ಅದರ ಮೇಲೆ ಒಂದು ಬೆಟ್ ಅನ್ನ ತೆಗೆದುಕೊಳ್ಬಹುದು. ಇದನ್ನ ಬಿಟ್ಟು ನಾವು ಇನ್ನೊಂದು ಬೆಸ್ಟ್ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ನೀವು
ಕ್ವಾಂಟ್ ಮ್ಯೂಚುವಲ್ ಫಂಡ್ ಲೈಕ್ ರೆಪ್ಯೂಟೆಡ್ ಮ್ಯೂಚುವಲ್ ಫಂಡ್ಸ್ ಏನ್ ಇದೆಯಲ್ಲ, ಎಲ್ಲ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ದೇ ಆಲ್ಸೋ ಪ್ಲೇ ಇನ್ ಮೂಮೆಂಟಮ್ ಸ್ಟ್ರಾಟಜಿ. ಲೈಕ್ ಯಾವಾಗ ಮಾರ್ಕೆಟ್ ಮೂಮೆಂಟಮ್ ಇರುತ್ತಲ್ಲ ಅವಾಗ ಅವೆಲ್ಲ ಫಂಡ್ಸ್ ಒಳ್ಳೆ ರಿಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ. ಸೊ ಆ ಫಂಡ್ ಗಳನ್ನ ನಾವು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ನಾನು ನಿಮ್ಗೆ ತೋರಿಸ್ತೀನಿ. ಸಾರಿ, ಓಕೆ, ನಾನ್ ನಿಮ್ಗೆ ಇಲ್ಲಿ ಕ್ವಾಂಟ್ ಮ್ಯೂಚುವಲ್ ಫಂಡ್ ನ ಫಾಲೋ ಮಾಡ್ತಿದ್ದೇನೆ. ಅಂದ್ರೆ ಅವರು ಯಾವ ಯಾವ ಸ್ಟಾಕ್ಸ್ ಗಳನ್ನ ಎಂಟ್ರಿ ಮಾಡ್ತಾರೆ ಮತ್ತೆ ಯಾವ ಯಾವ ಸ್ಟಾಕ್ಸ್ ಗಳನ್ನ ಎಕ್ಸಿಟ್ ಮಾಡ್ತಾರೆ ಅದನ್ನ ನಾವು ಪ್ರತಿ ಒಂದನ್ನ ನೋಡ್ಬೋದು. ನೀವು ನೋಡಿದ್ರೆ ಲೈಕ್ ಕ್ವಾಂಟ್ ರೀಸೆಂಟ್ಲಿ ಬ್ರಾಟ್ ಕರ್ನಾಟಕ ಬ್ಯಾಂಕ್ ಆನ್ 30 June, ಪ್ರೈಸ್ ವಾಸ್ ಎಟ್ 184. 30 June 1 month ಬ್ಯಾಂಕ್ 183 rupees ಇದ್ದಾಗ ಕ್ವಾಂಟ್ ಬೈ ಮಾಡಿತ್ತು. ನಾವು ಕರ್ನಾಟಕ ಬ್ಯಾಂಕ್ ಇಸ್ 223. ದಟ್ಸ್ ಇಟ್. ಲೈಕಾ ಲ್ಯಾಬ್ಸ್ 102, 108. ಈ ರೀತಿ ನಾವು ಇವರು ರೆಪ್ಯೂಟೆಡ್ ವೆಲ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಮ್ಯಾನೇಜರ್ ಗಳನ್ನ ನಾವು ಚೆಕ್ ಮಾಡಿದಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಈ ಕಂಪನಿಲಿ ನಾವು ಬೆಟ್ ತಗೋಬಹುದಾ ಬೇಡ ಅಂತ. ಇಲ್ಲಿ ನೀವು ಅವ್ರ ಡೀಟೇಲ್ಸ್ ಅನ್ನ ಎಲ್ಲ ನೋಡಬಹುದು. ಲೈಕ್ ಅವರು ಕ್ವಾರ್ಟರ್ಲಿ ಯಾವ ಯಾವ ಕಂಪನಿಗಳಲ್ಲಿ ತಮ್ಮ ಸ್ಟೇಕ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ ಅದನ್ನ ಕೂಡ ನಾವು ಇಲ್ಲಿ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇದನ್ನು TV18 ದೇ ಆರ್ ಕಂಟಿನ್ಯೂಸ್ಲಿ ಇನ್ಕ್ರೀಸ್ಡ್ ಅಪ್ ಟು ಇಯರ್ ಅಂಡ್ ದಿಸ್ ಕ್ವಾರ್ಟರ್ ಆಲ್ಸೋ ದೇ ಹ್ಯಾವ್ ಬಾಟ್. ವೈಮಿತಾ ಲ್ಯಾಬ್ಸ್ ಕೂಡ ಅದೇ ರೀತಿ. ರಿಷಬ್ ಇನ್ಸ್ಟ್ರೂಮೆಂಟ್ ಜಸ್ಟ್ ನೌ ದೇ ಹ್ಯಾವ್ ಎಂಟರ್ಡ್. ದಿಸ್ ಇಸ್ ಲುಕ್ ಇನ್ಸ್ಟೆಂಟ್. RBL ಬ್ಯಾಂಕ್, ರತ್ನಾಕರ್ ಬ್ಯಾಂಕ್ ದೇ ಹ್ಯಾವ್ ಎಂಟರ್ಡ್. ಸೊ ಈ ರೀತಿ ಕ್ವಾಂಟ್ ಸ್ವಲ್ಪ ಬ್ಯಾಂಕ್ ಗಳ ಮೇಲೆ ಈಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಸೊ ಈ ರೀತಿ ನಾವು ಚೆಕ್ ಮಾಡಿದಾಗ ನಮ್ಗೆ ಒಂದು ಐಡೆಂಟಿಫೈ ಮಾಡಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾವು ಸ್ಟಾಕ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಆಮೇಲೆ ಆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾವು ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಅಥವಾ ನಮ್ಮ ಸ್ಟಾಪ್ ಲಾಸ್ ಅನ್ನ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಇದನ್ನ ಫಾಲೋ ಮಾಡಿದಾಗ ಅಷ್ಟೇ ನಾವು ನಮ್ಮ ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ ಅಥವಾ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ದುಡ್ಡನ್ನ ಮಾಡೋಕೆ ಸಾಧ್ಯವಾಗುತ್ತೆ. ನೀವು ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ರೆ ನೀವು ಸ್ವಲ್ಪ ಟ್ರೇಡ್ ಗಳನ್ನ ತೆಗೆದುಕೊಂಡು ನೋಡಿ. ಇಲ್ಲ ಅಂತಂದ್ರೆ ನೀವು ಕೇವಲ ಪೇಪರ್ ಅಲ್ಲಿ ರಿಸರ್ಚ್ ಮಾಡಿ. ನಿಮ್ಗೆ ನಾನು ಯಾವ ರೀತಿ ಇಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ತೋರಿಸಿದಲ್ಲಿ ನೀವು ಐಡೆಂಟಿಫೈ ಮಾಡಿ ಈ ಪೇಪರ್ ಅಲ್ಲಿ ಮಾಡಿಡಿ. ನಾವೇನ್ ಡೈರೆಕ್ಟ್ ಆಗಿ ಇದರಲ್ಲಿ ದುಡ್ಡು ಹಾಕ್ತಾ ಇಲ್ಲ. ನಮ್ಗೆ ಇದು ವರ್ಕ್ ಆಗ್ತಾ ಗೊತ್ತಾದ್ಮೇಲೆ ನಾವು ಸ್ವಲ್ಪ ನಮ್ಮ ಕ್ಯಾಪಿಟಲ್ ಅನ್ನ ಹಾಕ್ತಾ ನಾವು ಒಂದು ಸ್ಟ್ರಾಟಜಿ ಮೇಲೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಫ್ರೆಂಡ್ಸ್, ಶಾರ್ಟ್ ಟರ್ಮ್ ಅಲ್ಲಿ ಎಲ್ಲರಿಗೂ ದುಡ್ಡು ಮಾಡಬೇಕಂತ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೆ ಯಾವ ಯಾವ ಟೆಕ್ನಿಕ್ಸ್ ಇತ್ತು ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡಲು ನಾನು ಕೆಲವೊಂದು ಈ ಪ್ರಯತ್ನವನ್ನು ಪಟ್ಟಿದ್ದೇನೆ. ನೀವು ನಿಮ್ಮ ರಿಸರ್ಚ್ ಗಳನ್ನ ಮಾಡಿ ಆಮೇಲೆ ನೀವು ನಿಮ್ಮ ಟ್ರೇಡ್ ಗಳನ್ನ ತಗೋಬಹುದು. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಅಥವಾ ಸ್ವಲ್ಪ ನಾಲೆಜ್ ಏನಾದ್ರೂ ಸಿಕ್ಕಿದ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬಹುದು. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಟೇಕ್ ಕೇರ್.